सुमतिभिरनुमेजं शुभ्रकाजं सखाजं सुखमजमनपाजं मुक्त्युपायं विमायं गृहजमहमवेजं ध्येयमम्नायगेयं सदजमसदजेजं श्रीसहाजं भजेयम् अञ्जनासूनुसान्निध्यात् विजयेन विराजितम् अजितप्रीतिजनकं भजेऽहं विजयध्वजम् तपस्वाध्याय शुश्रूषा कृष्णपूजारतं मुनिम् विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः हरिः ओम् जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरजः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि ओम स्वस्त्यस्तु सताम् अशेष सन्मंगलानि भवन्तु सम्यक् श्लोकैक श्रवण पठन मात्रेण वक्तुश्च श्रोतॄणां निखिल कलिकृत कल्मष अपनोदन पडुतरे श्रीमद्भागवते महापुराणे तृतीय स्कन्धे अध्याये अद्य कथानुवादे सति किञ्चित् पूर्वकथानुवादः। ಇದುವರೆಗೆ ಭಗವಂತನ ಬಗ್ಗೆ ಒಂದು ಪ್ರಶ್ನೆ ಇತ್ತು. ದೇವರು ಅಪರಿಮಿತ, ಅವನಿಗೆ ಇಷ್ಟೇ ಜಾಗದಲ್ಲಿ ಇರ್ತಾನೆ ಅಂತ ಮಿತಿ ಹೇಳಲಿಕ್ಕೆ ಬರಲ್ಲ, ಎಲ್ಲಾ ಕಡೆ ಇರ್ತಾನೆ. ಎಲ್ಲಾ ಕಡೆ ಇರುವಂತಹ ದೇವರು ಚಿಕ್ಕ ಚಿಕ್ಕ ವಸ್ತುವಿನಲ್ಲಿ ಇರೋದು ಹೇಗೆ ಅಂತಾನೆ ಪ್ರಶ್ನೆ. ಯಾಕೆ ಆಕಾಶ ಎಲ್ಲಾ ಕಡೆ ಇದೆ, ಆದ್ರೆ ಚಿಕ್ಕ ವಸ್ತುವಿನಲ್ಲಿ ಸೇರ್ಕೊಳ್ಳೋದು ಹೇಗೆ? ಆಕಾಶ ಎಲ್ಲಾ ಕಡೆ ಇದೆ, ವಸ್ತುಗಳು ಆಕಾಶದ ಒಳಗಡೆ ಇದೆ, ಆದ್ರೆ ದೇವರು ಹೇಗೆ ಅಂದ್ರೆ ವಸ್ತುವಿನ ಒಳಗಡೆ ಹೋಗ್ತಾನೆ, ಹೊರಗಡೆ ಬರ್ತಾನೆ. ಇದೆಲ್ಲ ಹೇಗ್ ಸಾಧ್ಯ ಅಂದ್ರೆ ಅದಕ್ಕೆ ಹೇಳ್ತಾರೆ, ಭಗವಂತ ಯಾವ್ಯಾವ ರೂಪಕ್ಕೆ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ರೂಪ ತಗೊಂಡು ಹೋಗ್ತಾನೆ. ಇರುವೆ ಒಳಗಡೆ ಅಷ್ಟೇ ರೂಪದಲ್ಲಿ ಹೋಗ್ತಾನೆ, ಇನ್ನೂ ಚಿಕ್ಕದಾದ್ರೂ ಒಳಗಡೆ ಹೋಗ್ತಾನೆ. ಅಣುವಿನಲ್ಲಿ ಅಣು, ಮತ್ತೆ ಮಹತ್ತಿನಲ್ಲಿ ಮಹತ್, ಈ ರೀತಿ ಪರಮಾತ್ಮನ ವ್ಯಾಪಾರ ಅಂತ ಅದನ್ನ 22ನೇ ಶ್ಲೋಕದಲ್ಲಿ ವಿವರಿಸಿದ್ರು. ಭಗವಂತನಲ್ಲಿ ಸಮಗ್ರ ಲೋಕಗಳೇ ಆಶ್ರಯಿಸಿಕೊಂಡಿದೆ, ಹಾಗೆ ಭಗವಂತ ಅದ್ರ ಒಳಗಡೆನೂ ಇದ್ದಾನೆ. ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ, ಒಳಗಡೆನೂ ಇದ್ದಾನೆ ಹೊರಗಡೆನೂ ಇದ್ದಾನೆ ಅಂತ ಅವನ ವ್ಯಾಪ್ತಿಯನ್ನ ತೋರಿಸಿದ್ರು. ಇದಾದ್ಮೇಲೆ ಭಗವಂತ ಕೆಲವು ಸೃಷ್ಟಿಗಳನ್ನ ಮಾಡಿದ, ಅದನ್ನೆಲ್ಲ ನಮಗ್ ತಿಳಿಸ್ಕೊಡಿ ಅಂತ ಹೇಳಿ ವಿದುರರು ಮೈತ್ರೇಯರ ಬಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾವುದು ತಿಳಿಸ್ತಾ ಇರೋದು? ಪುರುಷ ಸೂಕ್ತ ತಿಳಿಸ್ತಾ ಇದೆ, ಅದ್ರ ಜೊತೆಗೆ ಬೇರೆ ಸೂಕ್ತಗಳು ಇದೆ, ಭಗವಂತನ ವಿಶೇಷವಾದ ಆ ಸೃಷ್ಟಿ ಕ್ರಮ ಇತ್ಯಾದಿಗಳನ್ನ, ಅದ್ರ ಬಗ್ಗೆ ನಮಗ್ ತಿಳಿಸ್ಕೊಡಿ ಅಂತ ಹೇಳಿ ವಿದುರರು ಕೇಳ್ತಾರೆ. 23ನೇ ಶ್ಲೋಕ. ಯಸ್ಮಿನ್ ದಶವಿಧ ಪ್ರಾಣಃ ಸೇಂದ್ರಿಯಾರ್ಥೇಂದ್ರಿಯಸ್ತ್ರಿವೃತ್ ತ್ವಯೇರಿತಾಯತೋ ವರ್ಣಾಃ ತದ್ವಿಭೂತಿರ್ವದಸ್ವನಃ. ತದ್ವಿಭೂತಿ ವದಸ್ವನಃ, ಆ ಭಗವಂತನ ವಿಭೂತಿ ರೂಪಗಳ ಬಗ್ಗೆ ನಮಗೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ. ಯಾವ್ದ್ರ ಬಗ್ಗೆ ಅಂದ್ರೆ ಆ ವಿಭೂತಿ ರೂಪಗಳು ಅಂದ್ರೆ ಯಾವ್ದು? ಯಸ್ಮಿನ್ ದಶವಿಧ ಪ್ರಾಣ, ಈ ಬ್ರಹ್ಮಾಂಡದ ಒಳಗಡೆ ದೇವರ ಪುರುಷ ಅನ್ನೋ ರೂಪ ಇದೆ. ಪುರುಷ ಸೂಕ್ತ ಪ್ರತಿಪಾದ್ಯ ಮೂರ್ತಿ ಇದೆಯಲ್ಲ, ಪುರುಷ, ಆ ಪುರುಷನಲ್ಲಿ 10 ವಿಧ ಪ್ರಾಣ ಇದೆ ಅಂತ ಹೇಳ್ತಾರೆ. ಏನು 10 ವಿಧ ಪ್ರಾಣ ಅಂದ್ರೆ? ಈಗ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, ಇದು 5 ವಿಭಾಗ ಇದ್ದೇ ಇದೆ. ಅದರ ಜೊತೆಗೆ ಇನ್ನೂ 5 ಇದೆ: ನಾಗ, ಕೂರ್ಮ, ಕೃಕರ, ದೇವದತ್ತ, ಧರಂಜಯ. ಈ 5 ಮತ್ತೆ ಪ್ರಾಣಾಪಾನಾದಿಗಳು 5, ಒಟ್ಟು 10 ಬಗೆಯ ಪ್ರಾಣ. ಇದು ಪರಮಾತ್ಮನಲ್ಲಿ ಆ ಪುರುಷ ರೂಪದಲ್ಲಿದೆ. ಹೀಗೆ ಈ ನಾಗ, ಕೂರ್ಮ, ಕೃಕ, ಲ ಅಂತ ಶಬ್ದ, ಅದು ಕೃಕರ ಅಲ್ಲ.
ಇಲ್ಲಿ ಮುಂದಕ್ಕೆ ಶ್ಲೋಕದಲ್ಲಿ ಕೊಟ್ಟಿದ್ದಾರೆ. ನಾಗ ಕೂರ್ಮೋಥ ಕೃಕಲ ದೇವದತ್ತ ಧನಂಜಯ ಅಂತ. ಅಂತೂ 10 ವಿಧ ಪ್ರಾಣ ಆ ಪುರುಷನಲ್ಲಿದೆ. ಅದರ ಜೊತೆಗೆ ಎಲ್ಲ ಇಂದ್ರಿಯಗಳು ಇದೆ, ಎಲ್ಲ ಇಂದ್ರಿಯಗಳ ವಿಷಯಗಳು ಇದೆ. ಅಂದ್ರೆ ಆ ದೇವರಲ್ಲಿ ಇಲ್ಲದೆ ಇರೋದೇನೂ ಇಲ್ಲ, ಎಲ್ಲಾ ದೇವರನ್ನ ಆಶ್ರಯಿಸಿಕೊಂಡಿದೆ. ಶಬ್ದ, ರೂಪ, ರಸ, ಗಂಧ, ಸ್ಪರ್ಶ ಎಲ್ಲ ದೇವರಲ್ಲಿದೆ. ನಮ್ಮ ಇದು ಚಕ್ಷುರಿಂದ್ರಿಯ ಆಗ್ಬಹುದು ಅಥವಾ ತ್ವಗಿಂದ್ರಿಯ ಆಗ್ಬಹುದು, ಎಲ್ಲ ದೇವರಲ್ಲಿದೆ. ಅಂದ್ರೆ ದೇವರು ಇಲ್ಲದೇ ಇರೋ ಜಾಗನೇ ಇಲ್ಲ ಅಂತ ಅಭಿಪ್ರಾಯ. ಇನ್ನು ತ್ರಿವೃತ್ ಅಂತ ಶಬ್ದ ಹಾಕಿದ್ದಾರೆ. ತ್ರಿವೃತ್ ಅಂದ್ರೆ 3 ಇದೆ: ಓಜಸ್ಸು, ಸಹಸ್ಸು, ಬಲ. ಈ ಭಗವಾನ್ ಅನ್ನೋ ಶಬ್ದದಲ್ಲಿ 6 ಗುಣ ಹೇಳ್ತೀವಲ್ಲ, 6 ಗುಣದಲ್ಲಿ ಇದು ಸೇರಿದೆ, ಬಲ ಇಲ್ಲ. ಅದು ಇಲ್ಲಿ ಗ್ರಾಹ್ಯ. ಓಜಸ್ಸು ಮತ್ತೆ ಸಹಸ್ಸು ಮತ್ತೆ ಬಲ, ಇದ್ರ ಬಗ್ಗೆ ಎಲ್ಲ ವಿಶೇಷವಾಗಿ ಭಾಗವತಲ್ಲೇ ಮುಂದೆ ವಿವರಣೆ ಬರುತ್ತೆ. ಅಂದ್ರೆ ಓಜಸ್ಸು ಅಂದ್ರೆ ಏನು, ಸಹಸ್ಸು ಅಂದ್ರೆ ಏನು, ಬಲ ಅಂದ್ರೆ ಏನು, ಇದು ಹಿಂದಕ್ಕೂ ಬಂದಿತ್ತು. ಕೆಲವು ಭಗವಂತನ ಗುಣಗಳ ಬಗ್ಗೆ ವರ್ಣನೆ ಮಾಡ್ತಾ ಕೆಲವು ಶ್ಲೋಕಗಳಲ್ಲಿ, ಮುಂದೆನೂ ಕೂಡ ಬರುತ್ತೆ ವಿವರಣೆ. ಇನ್ನು ವರ್ಣಗಳ ಸೃಷ್ಟಿಯನ್ನು ಭಗವಂತ ಮಾಡಿದ. ಅಂದ್ರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಈ ವರ್ಣಗಳ ಸೃಷ್ಟಿ. ಇದೆಲ್ಲ ನಮಗ್ ಬೇಕಾಗಿರೋದೇನು ಅಂದ್ರೆ, ಇಲ್ಲಿ ಹೇಳ್ತಾರೆ ವಿದುರರು, ಎಲ್ಲಾ ವರ್ಣಗಳಲ್ಲಿ ವಿಭೂತಿ ರೂಪ ಭಗವಂತಂದಿದೆ. ಬ್ರಹ್ಮಾಂಡದ ಒಳಗಡೆ ಯಾವ್ಯಾವ ವಸ್ತು ಇದೆಯೋ ಅದೆಲ್ಲ ಒಳಗಡೆ ಭಗವಂತ ಇರ್ತಾನೆ. ಅದರ ಬಗ್ಗೆ ನಮ್ಗೆ ಅರ್ಥ ಆಗೋ ತರ ಹೇಳಿ ಅಂತ ಪ್ರಶ್ನೆಯನ್ನ ವಿದುರರು ಮಾಡಿದ್ರು. ಇಲ್ಲಿ ಶ್ಲೋಕಗಳನ್ನೆಲ್ಲ ಉದಾಹರಣೆ ಕೊಟ್ರು. 10 ವಿಧ ಪ್ರಾಣ ಯಾವುದು ನಾವು ನೆನ್ಪಿಟ್ಕೊಳ್ಳಿಕ್ಕೆ ಅನುಕೂಲ ಆಗೋ ತರ ಶ್ಲೋಕ ಕೊಟ್ಟಿದ್ದಾರೆ. ಪ್ರಾಣ ಪಾನು ತಥಾ ವ್ಯಾನಸ್ತಥೋದಾನ ಸಮಾನಕೋ ನಾಗ ಕೂರ್ಮೋಥ ಕೃಕಲ ದೇವದತ್ತ ಧನಂಜಯ ಶ್ಲೋಕ. ಈ ಶ್ಲೋಕದಲ್ಲಿ ಅಷ್ಟು ಪ್ರಾಣಗಳ ಸಂಗ್ರಹವನ್ನ ಮಾಡಿದ್ದಾರೆ. ಹೀಗೆ ಈ ಶ್ಲೋಕದ ಅರ್ಥವನ್ನ ನಿರೂಪಣೆ ಮಾಡ್ತಾ ಹೋಗ್ತಾರೆ. ಅಂತೂ ಭಗವಂತನ ಯಾವ ಯಾವ ವಿಭೂತಿ ರೂಪ ಇದೆ ಬ್ರಹ್ಮಾಂಡದ ಪ್ರತಿಯೊಂದು ಪದಾರ್ಥಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ಇಂತಿಂತ ಪದಾರ್ಥಗಳಲ್ಲಿ ಮಹಿಮೆಯನ್ನ ನಮಗೆ ತಿಳಿಸ್ಕೊಡಿ, ಅದರ ರೂಪಗಳ ಮಹಿಮೆಯನ್ನ ಅಂತ. ಇನ್ನು 3 ಅಂತ ಒಂದು ಬಂತು, ತ್ರಿವೃತ್ ಅಂತ. 3 ಇರೋದು ಅಂದ್ರೆ ಏನರ್ಥ, 3 ರೂಪಗಳನ್ನ ತಗೊಳ್ತಾರೆ ಅಂತ ಅರ್ಥ. ಎಲ್ಲಿ 3 ರೂಪ ತಗೊಂಡಿದ್ದಾರೆ? ಒಂದು 3 ಗುಣಗಳನ್ನು ಹೊಂದಿರೋನ್ಗೆ ತ್ರಿವೃತ್ ಅಂತ ಕರೀತಾರೆ. ಮತ್ತೊಂದು 3 ರೂಪ ಹೊಂದಿರೋನ್ಗೆ ಆಧ್ಯಾತ್ಮ, ಆದಿಭೌತಿಕ, ಆದಿದೈವಿಕ ಇದೆ. ಈ ಯಾವ ಯಾವ ವಸ್ತು ಇದೆ, ಆಧ್ಯಾತ್ಮ, ಆದಿಭೌತಿಕ, ಆದಿದೈವಿಕ, ಪ್ರತಿಯೊಂದು ವಸ್ತುವಿನ ಒಳಗಡೆ ಅವನಿರ್ತಾನೆ. ಇಂಥ ಭಗವಂತನ ರೂಪ ಇಲ್ಲಿ ತ್ರಿವೃತ್ ಅಂತ ಅನಿಸ್ಕೊಳತ್ತೆ. ಅದನ್ನು ತಿಳಿಸ್ಕೊಡಿ ನಮಗೆ ಅಂತ ಹೇಳ್ತಾರೆ. ಇಷ್ಟಾದ್ಮೇಲೆ ಇನ್ನು ಆ ವರ್ಣಗಳ ಬಗ್ಗೆ ಹೇಳ್ತಾರೆ. ಈಗ ಬ್ರಾಹ್ಮಣ ಅಂದ್ರೆ ಆ ವರ್ಣಗಳಲ್ಲಿ ಹುಟ್ಟಿರುವಂತಹ ಪ್ರಜೆಗಳು ಹೇಗಿರ್ತಾರೆ ಅದ್ರ ಬಗ್ಗೆ ಎಲ್ಲ ವಿವರಣೆ ಮಾಡ್ತಾರೆ. ಅಲ್ಲೆಲ್ಲಾ ಕಡೆ ಇರೋ ದೇವ್ರ ಬಗ್ಗೆ ನಮಗೆ ತಿಳಿಸ್ಬೇಕು. ಬಹಳ ಕಷ್ಟ ಇದು. ಎಲ್ಲೋ ಒಂದ್ ಕಡೆ ಇರೋ ದೇವ್ರನ್ನ ತಿಳಿಸಿ ಅಂದ್ರೆ ಎಷ್ಟು ಓದಾಡ್ಬೇಕು. ಅಲ್ಲಿರೋ ದೇವ್ರು ಹೀಗೆ ಅನ್ಬೇಕಾದ್ರೆ ಆ ದೇವರ ಬಗ್ಗೆ ಎಲ್ಲಿಂದ ವರ್ಣನೆ ಮಾಡ್ಬೇಕು, ಕಷ್ಟ. ಅಂಥದ್ರಲ್ಲಿ ಪ್ರತಿಯೊಂದು ವಸ್ತುವಿನ ವಿಭೂತಿ ರೂಪ ಹೇಳ್ತಾ ಕೂಡಿ ಅಂತಂದ್ರೆ ಕಷ್ಟ. ನಾವ್ ಅನ್ಕೊಳ್ತೀವಿ ಭಗವದ್ಗೀತೆಯಲ್ಲಿ 10ನೇ ಅಧ್ಯಾಯದಲ್ಲಿ ಭಗವಂತ ತಿಳಿಸಿದ್ದಾನೆ ವಿಭೂತಿ ರೂಪ ಯಾವ ವಸ್ತುಗಳಲ್ಲಿ ಇರುತ್ತೆ ಅಂತ. ಆದ್ರೆ ಅದನ್ನ ಇವ್ರು ಕೇಳ್ತಾ ಇಲ್ಲ, ಇನ್ನು ಕಷ್ಟದ್ ಕೇಳ್ತಾ ಇದ್ದಾನೆ. ಎಲ್ಲಾ ಕಡೆ ಇರೋ ವಿಭೂತಿ ರೂಪ ಅಂತ ತಗೊಂಡು, ಎಲ್ಲಾ ಕಡೆ ಇರೋದು ಅಂದ್ರೆ ಭಗವಂತನ ಬಗ್ಗೆ ಒಂದ್ ರೂಪ ತಗೊಂಡ್ರೆ ಅನಂತ ಮಹಿಮೆ, ಒಂದು ಹೇಳಲಿಕ್ಕೆ ಮುಗಿಯಲ್ಲ, ಸಾಧ್ಯನೇ ಇಲ್ಲ. ಅಂಥದ್ರಲ್ಲಿ ಇದನ್ನೆಲ್ಲ ಪರಿಚಯ ಮಾಡ್ಕೊಡಿ ಅಂತ ಅರ್ಥ. ಅವ್ರು ಕೇಳಿದ ಅಭಿಪ್ರಾಯ ಪೂರ್ತಿ ಹೇಳಿ ಅಂತಲ್ಲ, ಅದ್ ಹೇಗ್ ನಮ್ಗೆ ಅರ್ಥ ಆಗತ್ತೋ ನಮ್ ಯೋಗ್ಯತೆಗೆ ತಕ್ಕ ಹಾಗೆ ತಿಳಿಸ್ಕೊಡಿ ಅಂತ. ಅದಕ್ಕೆ ಕೇಳೋದೇನ್ ತಪ್ಪಿಲ್ಲ, ಯೋಗ್ಯತೆ ತಕ್ಕ ಹಾಗೆ. ಇನ್ನು ಮುಂದಕ್ಕೆ ಇನ್ನು ವಿವರಿಸ್ತಾ ಹೋಗ್ತಾನೆ. 24ನೇ ಶ್ಲೋಕ. ಯತ್ರ ಪುತ್ರೈಶ್ಚ ಪೌತ್ರೈಶ್ಚ ನಪ್ತ್ರಭಿಃ ಸಹ ಗೋತ್ರಜೈಃ ಪ್ರಜಾ ವಿಚಿತ್ರಾಕೃತಯಃ ಆಸನ್ ಯಾಭಿರಿದಂ ತತಂ. ಇನ್ನು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ವರ್ಣಗಳನ್ನು ಹೇಳಿದ್ರು. ವರ್ಣಗಳು ಅಂದ್ರೆ ಆ ವರ್ಣಗಳಲ್ಲಿ ಹುಟ್ಟಿದವರು ಬೇಕಾದಷ್ಟು ಜನ ಇರ್ತಾರೆ. ಅಂದ್ರೆ ಕುಲ ತಾತ, ಮುತ್ತಾತ, ಮತ್ತೆ ಇಲ್ಲಿ ಕಡೆ ಮಗ, ಮೊಮ್ಮಗ, ಮರಿ ಮೊಮ್ಮಗ, ಹೀಗೆ ಎಷ್ಟು ಜನ ಕುಲ. ಅದು 21 ಕುಲ ಆಗ್ಬಹುದು, ಇನ್ನು 11 ಕುಲ ಆಗ್ಬಹುದು. ಅಂತೂ ಅನೇಕ ರೀತಿಯಾಗಿ ವರ್ಣಗಳ ವಿಭಾಗ ಪ್ರತಿ ಒಬ್ಬರ ಮನೆಯಲ್ಲಿ ಆಗಿದೆ. ಸರಿ, ಇದ್ರಿಂದ ಏನಾಯ್ತು ಈಗ?
ಅವ್ರ ಪ್ರಶ್ನೆ ಕೇಳೋದು ಏನ್ ಕೇಳ್ತಾರೆ ಅಂತ ನೋಡಿ, ಮುಂದೆ ಹೇಳ್ತಾರೆ, ವಿಚಿತ್ರ ಆಕೃತ, ಒಬ್ರ ತರ ಇನ್ನೊಬ್ರಿಲ್ಲ, ಪರಸ್ಪರ ವಿಚಿತ್ರವಾದ ಆಕಾರ ಎಲ್ರದು ಮನುಷ್ಯರಲ್ಲಿ. ಇವನ್ ತರ ಅವನಿಲ್ಲ, ಅವನ್ ತರ ಇವನಿಲ್ಲ, ಈ ತರ. ಆ ಪ್ರಜೆಗಳಲ್ಲೂ ಕೂಡ ಪುತ್ರೈಹಿ ಪೌತ್ರೈಹಿ, ಮಕ್ಕಳು ಮೊಮ್ಮಕ್ಕಳು, ನಪ್ತೃಭಿಹಿ ಗೋತ್ರಜೈಹಿ, ಹಾಗೆ ಮರಿ ಮೊಮ್ಮಕ್ಕಳು, ಜೊತೆಗೆ ಆ ಗೋತ್ರದಲ್ಲಿ ಹುಟ್ಟಿದವ್ರು ಯಾರ್ಯಾರು ಇದಾರೋ ಆ ಎಲ್ಲಾ ಪ್ರಜೆಗಳಿಂದ ಇಡೀ ಪ್ರಪಂಚ ವ್ಯಾಪಿಸ್ಕೊಂಡಿದೆ. ಅಂದ್ರೆ ಪ್ರಪಂಚದಲ್ಲಿ ಇಷ್ಟೆಲ್ಲ ಸೃಷ್ಟಿ ಆಗೋಗಿದೆ, ಬಂದ್ಬಿಟ್ಟಿದ್ದಾರೆ ಇಷ್ಟೆಲ್ಲ. ಇದು ಎಲ್ಲಾ ಕಡೆ ಇರುವಂತ ಭಗವಂತನ ವಿಭೂತಿ ರೂಪ ತಿಳಿಸಿ. ಸುಸ್ತಾಗ್ಬಿಡ್ತು. ಒಂದ್ರ ಬಗ್ಗೆ ಕೇಳ್ತಾರೆ, ಎಲ್ಲಾ ಕಡೆ ಇರೋ ಎಲ್ಲಾ ಭಗವಂತನ ವಿಭೂತಿ ರೂಪದ ಬಗ್ಗೆ ತಿಳಿಸಿ. ಹಾಗಾದ್ರೆ ಭಗವಂತನ ಅನುಗ್ರಹದಿಂದಲೇ ಪರಸ್ಪರ ಎಲ್ಲ ವಿಚಿತ್ರ ವಿಚಿತ್ರ ಆಕೃತಿಯಿಂದ ಎಲ್ಲರೂ ಪಡೆದಿರೋದು. ದೇವರಿರೋದ್ರಿಂದಲೇ ಇಷ್ಟೆಲ್ಲ ಒಂದೊಂದು ಕುಲದ ಉದ್ಧಾರ ಆಗ್ತಾ ಇದೆ. ಆ ಕುಲದಲ್ಲಿ ಮಕ್ಕಳು, ಮೊಮ್ಮಕ್ಕಳು, ಮರಿ ಮೊಮ್ಮಕ್ಕಳು ಹೀಗೆಲ್ಲ ಬರ್ತಾ ಇರೋದು ಯಾಕಂದ್ರೆ ದೇವರ ಅನುಗ್ರಹದಿಂದ. ಅವನ ಅನುಗ್ರಹ ಇರೋದ್ರಿಂದಲೇ ಇಡೀ ಜಗತ್ತಿನಲ್ಲಿ ಇಂಥ ಸೃಷ್ಟಿ ನಡೀತಾ ಇದೆ ಅಂತ. ಅದರ ಒಂದು ಕಾರುಣ್ಯ, ಭಗವಂತನ ಕಾರುಣ್ಯವನ್ನು ನೆನಪಿಸ್ಕೊಂಡಿದ್ದಾರೆ. ಅಂತೂ ಆ ಎಲ್ಲಾ ಕಡೆ ಇರುವಂತಹ ದೇವರ ರೂಪ, ವಿಭೂತಿ ರೂಪ ಏನೋ ಅದನ್ನು ತಿಳಿಸಿ. ಇಲ್ಲಿ ಕೆಲವು ವ್ಯಾಖ್ಯಾನಕಾರರು ಬೇರೆಯವರು ಅನ್ಯಥಾ ಬೇರೆ ತರ ಅರ್ಥ ಮಾಡ್ಬಿಟ್ಟಿದ್ದಾರೆ. ಅವ್ರೇನ್ ಮಾಡಿದ್ದಾರೆ, ಇಲ್ಲಿ ನೇರವಾಗಿ ಅರ್ಥ ಹೇಳಿಕ್ ಬರ್ಬೇಕಾದ್ರೆ ಈ ಶ್ಲೋಕಕ್ಕೆ ಏನೋ ವಿಚಿತ್ರವಾಗಿ ಅರ್ಥ ಹೇಳಿದಲ್ಲ ಅಂತ ಒಂದು ಪ್ರಶ್ನೆ ಮಾಡ್ತಾರೆ. ಅದೇನಾಯ್ತು, ಹಿಂದೆ ಬ್ರಹ್ಮದೇವರು ಬ್ರಹ್ಮಾಂಡವನ್ನ ನೀರಿನಿಂದ ಎತ್ತಾರೆ, ಅಲ್ಲಿ ಅವಕಾಶ ಮಾಡ್ಕೊಳ್ತಾರೆ, ನುಗ್ತಾರೆ ಒಳಗಡೆ ಅಂತ ಬ್ರಹ್ಮದೇವರ ಬಗ್ಗೆ ಇದನ್ನ ಅರ್ಥ ಮಾಡ್ಬೋದು. ಅದನ್ ಬಿಟ್ಟು ಏನೋ ಕಷ್ಟಪಟ್ಟು ಆ ಬ್ರಹ್ಮದೇವರನ್ನು ಉದ್ಧಾರ ಮಾಡಿ ಆ ಬ್ರಹ್ಮದೇವರ ಒಳಗಡೆ ವಿಷ್ಣು ಹೋಗ್ತಾನೆ ಅಂತ ಯಾಕೆ ಅರ್ಥ ಮಾಡ್ತಾ ಇದ್ದೀರಿ? ನೀರಿನಲ್ಲಿ ಬ್ರಹ್ಮಾಂಡ ಇತ್ತು, ಆ ನೀರಿನಲ್ಲಿರೋ ಬ್ರಹ್ಮಾಂಡವನ್ನ ಬ್ರಹ್ಮದೇವರು ಎತ್ಕೊಂಡಾದ್ಮೇಲೆ ಬ್ರಹ್ಮಾಂಡದಲ್ಲಿ ಅವಕಾಶ ಮಾಡ್ಕೊಳ್ತಾರೆ ತಾವು ನುಗ್ಲಿಕ್ಕೆ, ಆಮೇಲೆ ನುಗ್ತಾರೆ ಒಳಗಡೆ ಬ್ರಹ್ಮಾಂಡದಲ್ಲಿ. ಇದನ್ನ ಹೇಳ್ಬೋದಲ್ಲ ಈ ತರ ಅರ್ಥ. ಅದು ಬಿಟ್ಟು ನೀವೇನ್ ಮಾಡಿದ್ರಿ, ಬ್ರಹ್ಮದೇವರೇನಿದ್ರು ಅವರನ್ನ ಬ್ರಹ್ಮಾಂಡದಲ್ಲಿ ವ್ಯಕ್ತ ಮಾಡಿಸಿದ ಪರಮಾತ್ಮ. ಬ್ರಹ್ಮದೇವರು ಅಲ್ಲಿ ಬ್ರಹ್ಮಾಂಡದಲ್ಲಿ ಕಾಣೋ ತರ ಮಾಡಿ ಆ ಬ್ರಹ್ಮದೇವರ ಒಳಗಡೆ ತಾನು ಹೋಗಿ ನಿಂತ ಕೆಲಸವನ್ನ ಮಾಡಿಸ್ತ. ಯಾಕೆ ಈ ತರ ಕಲ್ಪನೆ ಮಾಡ್ತೀರಿ? ನೇರವಾಗಿ ಅರ್ಥ ಹೇಳಿ ಬರ್ಬೇಕಾದ್ರೆ ಯಾಕೆ ಹೀಗ್ ಮಾಡ್ತೀರಿ ಅಂತ ಪ್ರಶ್ನೆ. ಅದಕ್ಕೆ ಇವ್ರು ಉತ್ತರ ಕೊಡ್ತಾರೆ, ಹಾಗಲ್ಲ, ಈ ಅರ್ಥವನ್ನ ಮಾಡಿದ್ರೆ ಪುರಾಣಗಳ ವಿರೋಧ ಇದೆ. ಯಾಕೆಂದ್ರೆ ನೀವ್ ಹೇಳಿದ್ ಯಾವ ದೃಷ್ಟಿಯಿಂದ ಅಂದ್ರೆ ಬೇರೆಯವರು ವ್ಯಾಖ್ಯಾನ ಮಾಡಿದ್ದು, ಸೃಷ್ಟಿ ಮಾಡಿದ್ದು ಬ್ರಹ್ಮದೇವರು, ಕಾಪಾಡೋದು ವಿಷ್ಣು, ಸಂಹಾರ ಮಾಡೋದು ರುದ್ರದೇವರ ಕೆಲಸ. ಈ ಪ್ರಸಿದ್ಧಿ ಇದೆ ಲೋಕದಲ್ಲಿ. ಬ್ರಹ್ಮ ರೂಪದಲ್ಲಿ ಸೃಷ್ಟಿ, ವಿಷ್ಣು ರೂಪದಲ್ಲಿ ಸ್ಥಿತಿ, ರುದ್ರದೇವರ ರೂಪದಲ್ಲಿ ಸಂಹಾರ. ಇಲ್ಲೇನಾಗೋಯ್ತು, ದೇವರೇ ಸೃಷ್ಟಿ ಮಾಡ್ತಾರೆ ಅಂದ್ರೆ ವಿರೋಧ ಬಂತಲ್ವಾ? ದೇವರು ಕಾಪಾಡೋದು ಒಂದು ಕೆಲಸ, ಸೃಷ್ಟಿ ಮಾಡೋದು ಬ್ರಹ್ಮದೇವ್ರ ಕೆಲಸ. ಅದರಿಂದ ಆತರ ವ್ಯಾಖ್ಯಾನ ಮಾಡಿ ಅಂತ ಇವ್ರು ಪ್ರಶ್ನೆ ಮಾಡಿದ್ದು. ನಮ್ಮ ಉತ್ತರ ಏನು, ಅದಲ್ಲ. ಬ್ರಹ್ಮದೇವರ ಒಳಗಡೆ ಬ್ರಹ್ಮ ರೂಪದಿಂದ ಹೋಗಿ ದೇವರೇ ಮಾಡಿದ್ದ ಕೆಲಸ, ರುದ್ರದೇವರ ಒಳಗಡೆ ರುದ್ರ ರೂಪದಿಂದ ಹೋಗಿ ಭಗವಂತನೇ ಸಂಹಾರ ಮಾಡ್ತಾನೆ. ಎಲ್ಲಾ ಕಡೆ ಅವಂದೇ ಮುಖ್ಯ ಪಾತ್ರ. ಆಯಾಯ ಜಾಗ ತಗೊಳ್ತಾನೆ ಅಷ್ಟೇ. ಒಂದಿಷ್ಟು ಬ್ರಹ್ಮದೇವರ ಬಳಿ ಇರ್ತಾನೆ, ಕೆಲಸ ಮಾಡ್ತಾನೆ. ರುದ್ರದೇವರ ಒಳಗಡೆ ನಿಂತ್ಕೊಳ್ತಾನೆ, ಅಲ್ಲಿ ಕೆಲಸ ಮಾಡ್ತಾನೆ ಅಷ್ಟೇ ಹೊರತು ಬ್ರಹ್ಮದೇವರಿಗೆ ಸ್ವಾತಂತ್ರ್ಯ ಇಲ್ಲ, ರುದ್ರದೇವರಿಗೂ ಸ್ವಾತಂತ್ರ್ಯ ಇಲ್ಲ, ದೇವರಿಗೆ ಮಾತ್ರ ಸ್ವಾತಂತ್ರ್ಯ. ಈ ವಿಷಯವನ್ನ ತಿಳಿಬೇಕು. ಅದನ್ನ ಇಲ್ಲಿ ಪ್ರಮಾಣಗಳ ಮುಖಾಂತರ ಇದು ಸರಿ ಇಲ್ಲ ಅಂತ ಖಂಡನೆ ಮಾಡ್ತಾರೆ. ಹೇಗೆ? ಬ್ರಹ್ಮಾಂಡಂ ಪ್ರಾವಿಶದ್ ವಿಷ್ಣು ಸಹಸ್ರಾಕ್ಷ ಸಹಸ್ರಪಾತ್. ಸ್ಪಷ್ಟ ಮಾತಿದೆ, ಸಹಸ್ರಾಕ್ಷ ಸಹಸ್ರಪಾತ್ ಅಂದ್ರೆ ಏನಂತ? ಸಹಸ್ರ ಶೀರ್ಷ ಪುರುಷ, ಸಹಸ್ರಾಕ್ಷ ಸಹಸ್ರಪಾತ್ ಬಂತು ಪುರುಷ ಸೂಕ್ತದಲ್ಲಿ ಮೊದಲನೇ ಲೈನ್. ಅಲ್ಲಿ ಸಹಸ್ರ ಶೀರ್ಷ ಪುರುಷ, ಸಹಸ್ರಾಕ್ಷ ಸಹಸ್ರಪಾತ್ ಅಂತ ಕೊನೆಗೆ 2 ಶಬ್ದ ಬಂತಲ್ಲ, ಅದನ್ನ ಇಲ್ಲಿ ತಗೊಂಡಿದ್ದಾರೆ ಈ ಶ್ಲೋಕದಲ್ಲಿ. ಅಂದ್ರೆ ಯಾವ ವ್ಯಕ್ತಿಗೆ ಸಹಸ್ರಾಕ್ಷಗಳಿವೆಯೋ, ಯಾವ ವ್ಯಕ್ತಿಗೆ ಕಾಲುಗಳು ಸಹಸ್ರವಾಗಿದೆಯೋ, ಅಂದ್ರೆ ಅನಂತ ಪರಿಮಿತಿ ಇಲ್ಲ, ಅಂತ ವ್ಯಕ್ತಿ ವಿಷ್ಣು ತಾನು ಬ್ರಹ್ಮದೇವರ ಒಳಗಡೆ ನುಗ್ದ ಅಂತ ಮಾತಿದೆ, ಪ್ರಮಾಣ ಇದೆ. ಮತ್ತೆ ಇದನ್ನ ಭಾಗವತ ಹೇಳ್ತಾ ಇದ್ರೆ ಹೇಗೆ? ಈ ಪ್ರಮಾಣದ ವಿರೋಧ ಬರುತ್ತಲ್ಲೋ, ಭಾಗವತಲ್ಲಿ ಬೇರೆ ಅರ್ಥ ಮಾಡಿದೆ. ಹಾಗಾಗಿ ಬ್ರಹ್ಮದೇವರು ಸೃಷ್ಟಿ ಮಾಡಿದ್ರು ಅಂತ ಅಲ್ಲ, ಬ್ರಹ್ಮದೇವರ ಒಳಗಡೆ ನಿಂತು ದೇವರೇ ಸೃಷ್ಟಿ ಮಾಡ್ದ ಅಂತ ಹೇಳ್ಬೇಕು. ಅಷ್ಟೇ ಅಲ್ಲ, ಅನುಪ್ರವಿಶ್ಯ ಬ್ರಹ್ಮಾಂಡಂ ಪ್ರಾಣಂ ದಶವಿಧಂ ತಥಾ ಇಂದ್ರಿಯಾಣಿ ಇಂದ್ರಿಯಾರ್ಥಾಂಶ್ಚ ವರ್ಣಾಂಚೈವಾಸೃಜತ್ ಹರಿಹಿ ಅಂತ ಹೇಳಿದ್ದಾರೆ. ಅಂದ್ರೆ ದೇವರೇ ಬ್ರಹ್ಮದೇವರ ಒಳಗಡೆ ಪ್ರವೇಶ ಮಾಡಿ ಅದೇ ರೀತಿ ಇಂದ್ರಿಯಗಳ ವಿಷಯ ಅಂದ್ರೆ ಶಬ್ದ, ರೂಪ, ರಸ, ಗಂಧ, ಸ್ಪರ್ಶ, ಹಾಗೆ 10 ವಿಧ ಪ್ರಾಣ ಅಂದ್ರೆ ನಾಗ, ಕೂರ್ಮ, ಕೃತಲ, ದೇವದತ್ತ, ಧನಂಜಯ, ಇದು ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, ಇಷ್ಟೆಲ್ಲ ಮತ್ತೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರನ್ನೆಲ್ಲ ದೇವರೇ ಸೃಷ್ಟಿ ಮಾಡ್ದ ಅಂತ ಹರಿಹಿ ಅಂತ ಸ್ಪಷ್ಟ ಮಾತಿದೆ. ಒಂದ್ ಕಡೆ ವಿಷ್ಣು ಅಂತ ಬಳಸಿದ್ದಾರೆ, ಬ್ರಹ್ಮದೇವರ ಒಳಗಡೆ ನುಗ್ತಾನೆ ಅಂತ ವಿಷ್ಣು ಅಂತ. ಇನ್ನೊಂದ್ ಕಡೆ ಇದು ಎಲ್ಲ ಸೃಷ್ಟಿ ಮಾಡಿದ್ದು ಹರಿಹಿ ಅಂತ ಹೇಳಿದ್ದಾರೆ. ಇಷ್ಟು ಸಾಕಲ್ಲ? ಇಷ್ಟೆಲ್ಲ ಪ್ರಮಾಣ ಇದ್ದಾಗ
ನೀವು ಅಗ್ನರೂಢಿ ಇಟ್ಕೊಳ್ತಾ ಇದ್ರಿ. ಅಂದ್ರೆ ಯಾರಿಗೆ ಶಾಸ್ತ್ರಜ್ಞಾನ ಸರಿಯಾಗಿ ಇಲ್ವೋ ಅಂಥವ್ರು ಮಾತಾಡೋದನ್ನ ಕೇಳಿ ಬ್ರಹ್ಮದೇವರು ಸೃಷ್ಟಿ ಮಾಡಿದ್ರು ಅಂತ ಹೇಳ್ತಾ ಇದ್ರಿ. ವಸ್ತುತಃ ದೇವರೇ ಸೃಷ್ಟಿ ಮಾಡಿತ್ತು ಅಂತ ಇದನ್ನ 2 ಪ್ರಮಾಣಗಳನ್ನ ಕೊಟ್ಟು ಚೆನ್ನಾಗಿ ಅರ್ಥೈಸಿದ್ದಾರೆ. ಇದು ಎಲ್ಲಿ ಬಂದಿದೆ ಈ ಶ್ಲೋಕ ಅಂತ? ಒಂದು ಬ್ರಹ್ಮ ಪುರಾಣದಲ್ಲಿ ಬಂದಿದೆ, ಬ್ರಾಹ್ಮೆ ಅಂತ. ಇದನ್ನ ಯಾರು ನಮಗೆ ಕೊಟ್ಟಿದ್ದು? ಮಧ್ವಾಚಾರ್ಯ ಹೇಳಿದ್ದು ಈ ಶ್ಲೋಕವನ್ನ ಉಲ್ಲೇಖ ಮಾಡಿ. ಒಂದು ಅಂದ್ರೆ ಬ್ರಹ್ಮ ಪುರಾಣ, ಇನ್ನೊಂದು ಗಾರುಡೆ ಅಂತ ಬರೀತಾರೆ. ಗರುಡ ಪುರಾಣ ಅಥವಾ ಗರುಡ ಸಂಹಿತ ಅಂತಾನು ಹೇಳ್ತಾರೆ. ಅಂತೂ ಇಲ್ಲಿ ಗಾರುಡೆ. ಈ 2 ಪುರಾಣಗಳ ಮುಖಾಂತರ ನಮ್ಗೆ ಏನ್ ಗೊತ್ತಾಯ್ತು? ಬ್ರಹ್ಮದೇವರ ಒಳಗಡೆ ದೇವರ ಪ್ರವೇಶ ಉಂಟು, ಅಷ್ಟೇ ಅಲ್ಲ ದೇವರೇ ಎಲ್ಲ ವಸ್ತುಗಳ ಸೃಷ್ಟಿಯನ್ನು ಮಾಡೋದು. ಏನಂತ ಬ್ರಹ್ಮದೇವರನ್ನ ಒಂದು ದ್ವಾರ, ಅಧಿಷ್ಠಾನ ಅಂತ ಇಟ್ಕೊಳ್ತಾನೆ. ಅವ್ನು ವಾಸವಾಗಿರ್ಲಿಕ್ಕೆ ಒಂದ್ ಜಾಗ ಬೇಕು, ತನ್ನ ಮುಖಾಂತರ ಮಾಡಿಸ್ತಾನೆ ಅಂತ ಅರ್ಥ. ಇನ್ನು ಈ ಭಾಗವತದ ಪದ್ಯದಲ್ಲಿ ಯತ್ರ ಅಂತ ಒಂದು ಶ್ಲೋಕ ಇದೆ. ಯತ್ರ ಅನ್ನೋದ್ರಿಂದ ಯಸ್ಮಾತ್ ಅಂತ ಅರ್ಥ ಮಾಡ್ಬೇಕಂತೆ. ಎಲ್ಲಿ ಅಲ್ಲ, ಯಾವ ಕಾರಣದಿಂದ ಭಗವಂತನಿಂದ ಇದೆಲ್ಲ ಸೃಷ್ಟಿ ಆಯ್ತೋ, ಭಗವಂತನಿಂದಲೇ ಇದೆಲ್ಲ ಉಂಟಾಯ್ತೋ ಅಂತ ಭಗವಂತನ ವಿಭೂತಿ ರೂಪ ತಿಳಿಸಿ ಅಂತ ಪ್ರಶ್ನೆ ಮಾಡಿದಲ್ಲ, ಆ ಅರ್ಥವನ್ನ ನೆನಪಿಸ್ತಾರೆ. ಇನ್ನು ನಪ್ತೃಭಿಹಿ ಅಂದ್ರೆ ಏನರ್ಥ? ನಪ್ತೃಗಳು ಅಂದ್ರೆ ಏನರ್ಥ? ಪೌತ್ರ ಪುತ್ರೈಹಿ ಅಂತ ಅರ್ಥ. ಪೌತ್ರ ಪುತ್ರೈಹಿ ಅಂದ್ರೆ ಏನರ್ಥ? ಮೊಮ್ಮಗನ ಮಕ್ಕಳು ಅಂತ ಅರ್ಥ. ಅಂದ್ರೆ ಮರಿ ಮೊಮ್ಮಕ್ಕಳು ಅಂತ ಅರ್ಥ. ಅದಕ್ಕೆ ನಪ್ತೃ ಅಂತ ಕರೀತಾರೆ. ಅದನ್ನು ಬಿಡಿಸಿದ್ದಾರೆ. ನಪ್ತೃ ಅಂದ್ರೂ ಗೊತ್ತಾಗಲ್ಲ ಅಂತ ಹೇಳಿ ಆ ಒಂದು ಶಬ್ದಕ್ಕೂ ಅರ್ಥ ಬಿಡಿಸ್ತಾರೆ. ಪೌತ್ರ ಪುತ್ರೈಹಿ, ಮೊಮ್ಮಕ್ಕಳ ಮಕ್ಕಳು. ಇಷ್ಟನ್ನ ವಿವರಿಸಿ, ಹಾಗಾದ್ರೆ ಏನಾಯ್ತು? ಬ್ರಹ್ಮದೇವರ ಶರೀರ ಏನು ಬ್ರಹ್ಮಾಂಡದ ಒಳಗಡೆ ಇದೆ, ಅಲ್ಲಿ ಹರಿಯ ಪ್ರದೇಶವನ್ನ ಇಲ್ಲಿವರೆಗೆ ತಿಳಿಸಿದ್ದಾರೆ. ಇನ್ನು ಇಲ್ಲಿ ವಿಕಾರ ಅಂತ ಒಂದು ಶಬ್ದ ಬಂದಿದೆ. ಇಲ್ಲಿ ವಿರಾಜಂ ಬ್ರಹ್ಮಾಂಡಂ ಅಂತೆಲ್ಲ ಬಿಡಿಸಿದ್ದಾರೆ. ಇನ್ನು ವಿರಾಜ ಅನ್ನೋ ಶಬ್ದದಿಂದ ಬ್ರಹ್ಮಾಂಡವನ್ನ ತಗೊಳ್ಬೇಕು, ಹಾಗೆ ಬ್ರಹ್ಮದೇವರ ಶರೀರವನ್ನ ತಗೊಳ್ಬೇಕು. ವಿಕಾರ ಅನ್ನೋದ್ರಿಂದ ಬ್ರಹ್ಮಾಂಡ, ವಿರಾಜ ಅನ್ನೋ ಶಬ್ದದಿಂದ ಇಲ್ಲಿ ಬ್ರಹ್ಮದೇವರನ್ನು ತಗೊಳ್ಬೇಕು ಅಂತ 2 ಶಬ್ದಗಳ ಅರ್ಥವನ್ನು ಬಿಡಿಸಿದ್ರು. ಇದಾದ್ಮೇಲೆ ಮುಂದಿನ ಶ್ಲೋಕದಲ್ಲಿ ಇನ್ನು ವಿವರಿಸ್ತಾ ಹೋಗ್ತಾರೆ. ಯಾವ್ಯಾವ ಪದಾರ್ಥಗಳನ್ನ ಭಗವಂತ ಇನ್ನು ಸೃಷ್ಟಿ ಮಾಡಿದ್ದಾನೆ, ಎಲ್ಲೆಲ್ಲಿ ಅವನ ವಿಭೂತಿ ರೂಪಗಳ ಸ್ಥಿತಿ ಇದೆ ಅನ್ನೋದನ್ನ. 25ನೇ ಶ್ಲೋಕ. ಪ್ರಜಾಪತೀನಾಂ ಸಪತಿಃ ಚಕ್ರಪೇ ಕಾನ್ ಪ್ರಜಾಪತಿ ಸರ್ಗಾಂಶ್ಚೈವಾನುಸರ್ಗಾಂಶ್ಚ ಮನೂನ್ ಮನ್ವಂತರಾಧಿಪಾನ್. ಪ್ರಜಾಪತಿನಾಂಪತಿ ಎಲ್ಲ ಪ್ರಜಾಪತಿಗಳಿಗೆ ಸ್ವಾಮಿ. ಅಂದ್ರೆ ಪ್ರಜೆಗಳನ್ನ ನೋಡ್ಕೊಳ್ಳೋರು ಕೆಲವರು ಇರ್ತಾರೆ, ಪ್ರಜಾಪತಿಗಳು ಅಂತ ಅವರನ್ನು ಕರೀತಾರೆ. ಎಲ್ಲಾ ಪ್ರಜೆಗಳು ಅವರ ಮಾತನ್ನ ಮೀರೋ ಹಾಗಿಲ್ಲ. ಅಂಥ ಪ್ರಜಾಪತಿಗಳಿಗೂ ಪತಿ ಸ್ವಾಮಿ ಅಂತ. ಅಂದ್ರೆ ದೇವರು ಅಂದ್ರೆ ಎಷ್ಟು ಉನ್ನತ ಸ್ಥಾನದಲ್ಲಿ ಇರೋನು ಅಂತ ಇವನು ಬ್ರಹ್ಮಾಂಡದ ಒಳಗಡೆ ಇತ್ತು. ಯಾರ್ಯಾರನ್ನ ಸೃಷ್ಟಿ ಮಾಡಿದ ಅಂದ್ರೆ ಒಂದು ಪ್ರಜಾಪತಿಗಳ ಸೃಷ್ಟಿ ಏನ್ ಮಾಡಿದ? ಮನ್ವಂತರಾಧಿಪ, ಈ ವೈವಸ್ವತ ಮನ್ವಂತರ, ತಾಪಸ ಮನ್ವಂತರ, ಚಾಕ್ಷುಷ ಮನ್ವಂತರ, ಹೀಗೆ ಪ್ರತಿಯೊಂದು ಮನ್ವಂತರಗಳ ಅಧಿಪತಿ ಯಾರು ನೋಡ್ಕೊಳ್ತಾರ ಆ ಮನ್ವಂತರಗಳಲ್ಲಿ ಅವನ್ನೆಲ್ಲ ಸೃಷ್ಟಿ ಮಾಡಿದ ದೇವರು. ಮನುಗಳನ್ನ ಅದೇ ಸೃಷ್ಟಿ ಮಾಡಿತ್ತು, ಅದನ್ನೇ ಹೇಳಿದ್ರು ಮನ್ವಂತರಾಧಿಪಾನ್ ಮನು. ಇನ್ನು ಸರ್ಗಾಂಶ ಅಷ್ಟೇ ಅಲ್ಲ, ಅನೇಕ ತರಹದ ಸೃಷ್ಟಿ, ಅನುಸರ್ಗ ಅಂತ ಕರೀತಾರೆ. ಸರ್ಗ ಅನುಸರ್ಗ ಅಂತ ಒಂದು ಮುಖ್ಯ ಸೃಷ್ಟಿ ಮತ್ತೆ ಅವಾಂತರ ಸೃಷ್ಟಿ, ಅದರಲ್ಲಿ ಅನೇಕ ವಿಭಾಗಗಳನ್ನ ಮಾಡಿ ಸೃಷ್ಟಿ ಮಾಡಿದ ದೇವರು. ಇದೆಲ್ಲ ಏನು ಸರ್ಗ ಅನುಸರ್ಗ ಅಂದ್ರೆ? ಇದೆಲ್ಲ ಹಿಂದೆನೆ ಭಾಗವತದ ಪದ್ಯಗಳಲ್ಲೇ ವಿವರಣೆ ಬಂದಿದೆ. ಸರ್ಗ ಅಂದ್ರೆ ಏನು, ಅನುಸರ್ಗ ಅಂದ್ರೆ ಏನು ಅಂತ ಅಲ್ಲೇ ವಿಸ್ತಾರವಾಗಿ ನಾವು ನೋಡಿದೀವಿ. ಮತ್ತೆ ಅದನ್ನ ವಿವರಿಸ್ಲಿಕ್ಕೆ ಹೋಗ್ತಾ ಇಲ್ಲ. ಅಂತೂ 9 ವಿಧ ಸರ್ಗ ಸೃಷ್ಟಿ, ಮುಖ್ಯ ಸೃಷ್ಟಿ. ಅದರ ಭೇದಗಳು ಇನ್ನೂ ತುಂಬಾ ಇದೆ. ಅದನ್ನ ಅನುಸರ್ಗ ಅಂತ ಕರೀತಾರೆ. ಅದೊಂದು ಪುರಾಣದ ಲಕ್ಷಣ. ಪುರಾಣ ಅಂತ ಆಗ್ಬೇಕು ಅಂದ್ರೆ ಪುರಾಣಂ ಪಂಚಲಕ್ಷಣಂ, ಪುರಾಣಂ ದಶಲಕ್ಷಣಂ ಅಂತೆಲ್ಲ ಇದೆ. 10 ಲಕ್ಷಣ, 5 ಲಕ್ಷಣ ಅಂದ್ರೆ ಇಂತಿಂತ ವಿಷಯಗಳನ್ನ ಹೇಳಲೇಬೇಕು. ಅದ್ ಹೇಳಿದ್ರೆ ಮಾತ್ರ ಅದು ಪುರಾಣ. ಯಾವ್ದೋ ಒಂದ್ ನಾವು ಗ್ರಂಥ ಬರಿತೀವಿ, ಅದು ಪುರಾಣ ಆಗಲ್ಲ. ಪುರಾಣ ಆಗ್ಬೇಕು ಅಂದ್ರೆ ಒಂದಿಷ್ಟು ವಿಷಯವನ್ನ ಹೇಳಲೇಬೇಕು. ಅದರಲ್ಲಿ ವಂಶ ಚರಿತ್ರೆಗಳು ಬರ್ಬೇಕು, ವಂಶಾವಳಿಗಳು ಬರ್ಬೇಕು. ಇದೆಲ್ಲ ಇದ್ರೆ ಅದು ಪುರಾಣ, ಇಲ್ಲಾಂದ್ರೆ ಅದು ಪುರಾಣ ಆಗಲ್ಲ. ಅದೆಲ್ಲ ಇಲ್ಲಿ ಭಾಗವತಲ್ಲಿ ಇದೆ ಅಂತ ಹಿಂದೆ ವರ್ಣನೆ ಮಾಡಿದ್ರು. ಅಂತೂ ಇಲ್ಲಿ ಭಗವಂತ ಏನು ಈ
ಅನೇಕ ಸೃಷ್ಟಿಗಳನ್ನ ಮಾಡಿದ್ದಾನೆ, ಇದರ ಬಗ್ಗೆ ಎಲ್ಲ ತಿಳಿಸಿ ಅಂತ ಇವರು ಕೇಳಿದ್ದಾರೆ. ಅಷ್ಟೇ ಬಿಡಲ್ಲ, ಇದು ಮುಂದಕ್ಕೆ ಏನೋ ಕೇಳ್ತಾರೆ. ಏನ್ ಕೇಳ್ತಾರೆ? ಮುಂದಿನ ಶ್ಲೋಕ 26ನೇದು. ಏತೇಷಾಮಪಿ ವಂಶಾಂಶ್ಚ ವಂಶಾನುಚರಿತಾನಿ ಚ ಉಪರ್ಯಧಶ್ಚ ಯೇ ಲೋಕಾಃ ಭೂಮೇರ್ಮಿತ್ರಾತ್ಮಜಾಸತೆ. ಇನ್ನೊಂದು ಲೈನ್ ಇದೆ ಈ ಶ್ಲೋಕದಲ್ಲಿ. ತೇಷಾಂ ಸಂಸ್ಥಾಂ ಪ್ರಮಾಣಂ ಚ ಭೂರ್ಲೋಕಸ್ಯ ಚ ವರ್ಣಯ. ಇಷ್ಟಕ್ಕೆ ನಿಲ್ಸಲ್ಲ, ಸೃಷ್ಟಿಯನ್ನು ಹೇಳ್ತಾ ವಂಶಾವಳಿಗಳೇ ಬೇಕು ಅಂತ ಕೇಳ್ತಾ ಇದ್ದಾರೆ. ಏತೇಷಾಂಪಿ ವಂಶಾಂಶ, ಇವರುಗಳ ಹಿಂದಕ್ಕೆ ಯಾರ್ಯಾರು ಬಂದಿದ್ರು ಅಂದ್ರೆ ಮನ್ವಂತರ ಅಧಿಪತಿಗಳು, ಪ್ರಜಾಪತಿಗಳು, ಮನುಗಳು ಅಂತ ಏನೇನ್ ಬಂತ ಹಿಂದೆ, ಇವರ ವಂಶ ಏನು, ಅವರ ವಂಶದ ಚರಿತ್ರೆಗಳೇನು, ಎಲ್ಲವನ್ನು ನಮಗ್ ತಿಳಿಸ್ಕೊಡಿ. ಹೇ ಮಿತ್ರಾತ್ಮಜ ಅಂತಾರೆ. ಮಿತ್ರಾತ್ಮಜ ಅಂತಂದ್ರೆ ಮೈತ್ರೇಯರೇ ಅಂತ ಅರ್ಥ. ಅದು ಮಿತ್ರ ಆತ್ಮಜ ಅಂದ್ರೆ ಮಿತ್ರನ ಮಗ ಮೈತ್ರೇಯ ಅಂತ, ಅದಕ್ಕೆ ಮೈತ್ರೇಯ ಅಂತ ಅವ್ರಿಗೆ ಹೆಸರು. ಹಾಗಾದ್ರೆ ಅವ್ರ ತಂದೆ ಹೆಸರು ಮಿತ್ರ ಅಂತ ಅರ್ಥ. ಅದನ್ನ ಮಿತ್ರ ಆತ್ಮಜ, ಮಿತ್ರನ ಸ್ವರೂಪದಿಂದ, ಮಿತ್ರನಿಂದ ಹುಟ್ಟಿದವರು ಮೈತ್ರೇಯರೇ ಅಂತ ಅದನ್ನ ಕರೀಲಿಕ್ಕೆ ಮಿತ್ರಾತ್ಮಜ ಅಂತ ಕರೆದಿದ್ದಾರೆ. ಮಿತ್ರಾತ್ಮಜರೇ, ನೀವು ಈ ಭೂಲೋಕದ ಮೇಲಿರುವಂತಹ ಲೋಕ ಹಾಗೆ ಭೂಲೋಕದ ಕೆಳಗೆ ಇರುವಂತಹ ಲೋಕ, ಅವುಗಳ ವ್ಯವಸ್ಥೆ, ಅವುಗಳ ಪರಿಮಾಣ ಎಷ್ಟು, ಮತ್ತೆ ಭೂಲೋಕದ ಪ್ರಮಾಣ ಎಷ್ಟು, ಭೂಲೋಕ ಎಷ್ಟು ಅಗಲ ಇದೆ, ಅದರ ಉದ್ದ ಎಷ್ಟು, ಇದೆಲ್ಲ ಬೇಕು. ಇದರ ನಮಗೆ ಪಂಚಮಸ್ಕಂದ ಭಾಗವತದಲ್ಲಿ ವಿಶೇಷವಾಗಿ ಬರ್ತಾ ಹೋಗುತ್ತೆ ವಿಷಯಗಳು. ಈ ಭೂಲೋಕ ಮತ್ತೆ ಅನೇಕ ಲೋಕಗಳ ಒಂದು ಕ್ರಮ ಹೇಗಿದೆ, ಧ್ರುವ ಮಂಡಲ ಮತ್ತೆ ಸೂರ್ಯಗ್ರಹ ಎಷ್ಟು ದೂರ ಇದೆ, ಎಷ್ಟು ಅಳತೆ ಇದೆ, ಈ ಎಲ್ಲ ವಿಷಯಗಳು ಮುಂದಕ್ಕೆ ವಿಸ್ತಾರವಾಗಿ ಬರುತ್ತೆ. ಅದ್ರ ಹಿನ್ನೆಲೆಯಲ್ಲಿ ಇದೆಲ್ಲ ಭಾಗವತದಲ್ಲಿ ಈಗಾಗ್ಲೇ ಬಂದ್ಬಿಟ್ಟಿದೆ ಪ್ರಶ್ನೆಗಳಾಗಿ. ಅಂದ್ರೆ ಇದ್ರ ಬಗ್ಗೆ ಎಲ್ಲ ವಿಷಯವನ್ನ ತಿಳಿಸ್ಕೊಡಿ ಅಂತ ಹೇಳಿ ಅದ್ರ ಬಗ್ಗೆ ಪ್ರಶ್ನೆಯನ್ನ ಮಾಡ್ತು. ಸರಿ, ಇಷ್ಟಕ್ಕೆ ನಿಲ್ಲಿಸ್ತಿಲ್ಲ, ಇನ್ನೂ ಒಂದಿಷ್ಟು ಬಗ್ಗೆ ತಿಳಿಸ್ಕೊಡಿ ಅಂತ. ಅಂದ್ರೆ ಇವರು ಪ್ರಶ್ನೆ ಇಟ್ಟಿರೋ ಲಿಸ್ಟ್ ನೋಡಿದ್ರೆ ಇವ್ರು ಸಾವಿರಾರು ಗಟ್ಟಲೆ ಶ್ಲೋಕ ಹೇಳ್ಬೇಕು, ಯಾಕಂದ್ರೆ ಅಷ್ಟು ಪ್ರಶ್ನೆ ಮಾಡಿದ್ದಾರೆ. ಪ್ರಶ್ನೆನೋ ಒಂದೋ ಎರಡೋ ಅಲ್ಲ, ಒಟ್ಟಿಗೆ ಅವರ ಜೀವನದಲ್ಲಿ ಏನೇನ್ ಪ್ರಶ್ನೆ ಇತ್ತೋ ಒಟ್ಟಿಗೆ ಒಂದ್ವರೆ ಹೇಳ್ತಾ ಇದೆ. ಇಷ್ಟೆಲ್ಲ ಪ್ರಶ್ನೆ ಇದೆ ಅಂತ ಆದ್ರೂ ಗೊತ್ತಿದೆ ಅವ್ರಿಗೆ, ಗೊತ್ತಿಲ್ಲದೆ ಕೇಳ್ತಾ ಇಲ್ಲ. ಇದ್ರ ಬಗ್ಗೆ ಎಲ್ಲ ಗೊತ್ತಿದೆ. ದೇವ್ರ ಸೃಷ್ಟಿ ಹೇಗ್ ಮಾಡ್ತಾನೆ, ಅಲ್ಲಿ ಯಾವ ವಿಭೂತಿ ರೂಪಗಳಿದೆ ದೇವರದು, ಇಲ್ಲಾಂದ್ರೆ ವಿದುರ ನೀತಿ ಎಲ್ಲ ಹೇಗ್ ಬರ್ಲಿಕ್ಕೆ ಸಾಧ್ಯ. ಅಂತಹ ದೊಡ್ಡ ವಿದ್ವಾಂಸರವರು, ಜ್ಞಾನಿಗಳು. ಆದ್ರೂ ಬೇರೆಯವ್ರಿಗೆ ಅನುಕೂಲ ಆಗ್ಲಿ ಮತ್ತೆ ಇನ್ನೂ ನಂಗೆ ಸ್ಪಷ್ಟತೆ ಸಿಗ್ಲಿ ಅನ್ನೋ ಎರಡೂ ದೃಷ್ಟಿ ಇದೆ. ಆ ಎರಡೂ ದೃಷ್ಟಿಯಿಂದ ಬಿದುರರು ಮತ್ತೆ ಮುಂದುವರಿಸ್ತಾ ಹೋಗ್ತಾ ಇದ್ದಾರೆ. ಮುಂದೆ ಏನು ಹಾಗಾದ್ರೆ 27ನೇ ಶ್ಲೋಕ. ತಿರಿಯಂಗ್ ಮಾನುಷ ದೇವಾನಾಂ ಸರೀಸೃಪಪತತ್ರಿಣಾ ವದನ ಸರ್ಗ ಸಂವ್ಯೂಹಂ ಗರ್ಭಸ್ವೇದ ದ್ವಿಜೋದ್ಭಿದಾ ತಿರಿಯಂಗ್ ಮಾನುಷ ದೇವಾನ ಅಂತ ಹೇಳಿದ್ರು. ತಿರಿಯಕ್ ಅಂದ್ರೆ ಈ ಪ್ರಾಣಿಗಳು ಯಾವ್ದಿದೆ ಅಂತಹ ಪ್ರಾಣಿಗಳ ಬಗ್ಗೆ, ಮನುಷ್ಯರ ಬಗ್ಗೆ, ದೇವತೆಗಳ ಬಗ್ಗೆ, ಇವರೆಲ್ಲ ಸೃಷ್ಟಿಗೆ ಬಂದ್ರಲ್ಲ, ಇವರದೆಲ್ಲ ಸೃಷ್ಟಿ ಹೇಗಾಯ್ತು ಅದರ ಬಗ್ಗೆ ನಮ್ಗೆ ತಿಳಿಸ್ಕೊಡಿ. ಭಗವಂತನ ವಿಭೂತಿ ರೂಪ ಹೇಳೋದ್ರ ಜೊತೆಗೆ ಏನರ್ಥ, ಅವ್ನೇನೇನ್ ಮಾಡ್ದ ಸೃಷ್ಟಿಯನ್ನ, ಅದ್ರ ಬಗ್ಗೆ ತಿಳಿಸ್ಕೊಡಿ. ಸರೀಸೃಪ ಪತತ್ರಿಣ ಅಷ್ಟೇ ಅಲ್ಲ, ಸರೀಸೃಪ ಅಂದ್ರೆ ಹಾವಿನ ತರ ಇರುವಂತಹ ಪ್ರಾಣಿಗಳು, ಅಥವಾ ಸಾವಿರ ಕಾಲಿರುವಂತಹದ್ದು.
ಇದನ್ನೆಲ್ಲ ಇಂಥ ಪ್ರಾಣಿಗಳನ್ನ ವಿಶೇಷವಾಗಿ ಪರಮಾತ್ಮ ಸೃಷ್ಟಿಗೆ ತಂದ. ಯಾಕೆ? ಅದರ ವಿಸ್ತಾರ ಏನು? ಇನ್ನು ಪತತ್ರಿ ಅಂದ್ರೆ ಪಕ್ಷಿಗಳು, ರೆಕ್ಕೆಗಳಿಂದ ಹಾರೋದಕ್ಕೆ ಪತತ್ರಿ ಅಂತ ಕರೀತಾರೆ. ಅಂತ ಪಕ್ಷಿಗಳ ಸೃಷ್ಟಿ, ಮತ್ತೆ ಗರ್ಭದಲ್ಲಿ ಬೆಳೆಯುವಂಥ ಸೃಷ್ಟಿ, ಇನ್ನು ಸ್ವೇದ ಅಂದ್ರೆ ಬೆವರಿನಿಂದ ಆಗುವಂತಹ ಸೃಷ್ಟಿ, ಮತ್ತೆ ಈ ಮೊಟ್ಟೆಯಿಂದ ಆಗುವಂತಹ ಸೃಷ್ಟಿ, ಮೊಟ್ಟೆಯಲ್ಲಿ ಏನು ಪ್ರಾಣಿಗಳು ಜನಿಸ್ತವೆ ಮೊಟ್ಟೆಯಿಂದ, ಅಂತ ಸೃಷ್ಟಿ, ಮತ್ತೆ ಈ ಭೂಮಿಯನ್ನ ಭೇದಿಸ್ಕೊಂಡು ಮೇಲಕ್ಕೆ ಸೃಷ್ಟಿಯಾಗುತ್ತೆ. ಅಂದ್ರೆ ಈಗ ಈ ಲತೆಗಳೆಲ್ಲ ಇರುತ್ತೆ, ಬಳ್ಳಿಗಳು, ಇವುಗಳ ಸೃಷ್ಟಿ ಹೇಗಾಯ್ತು? ಮತ್ತೆ ಪ್ರಾಣಿಗಳು ಎಲ್ಲೋ ಕೆಳಗಡೆಯಿಂದ ಹೇಗೇಗೋ ಕಾಣಿಸುತ್ತವೆ ಈ ಜಗತ್ತಿನಲ್ಲಿ, ಇವುಗಳ ಸೃಷ್ಟಿ ಎಲ್ಲ ಹೇಗಾಯ್ತು? ಈ ರೀತಿಯ ಸರ್ಗ ಸಂವ್ಯೂಹ, ಈ ಒಂದು ಸರ್ಗ ಅಂದ್ರೆ ಸೃಷ್ಟಿಯ ಒಂದು ವಿಸ್ತಾರ ಏನಿದೆ, ಇದ್ರ ಬಗ್ಗೆ ಎಲ್ಲ ನಮಗೆ ತಿಳಿಸ್ಕೊಡಿ ಅಂತ ಇಷ್ಟವರೆಗೆ ಕೇಳಿದ್ದಾರೆ. ಇನ್ನು ಇಲ್ಲಿ ಒಂದು ಪಾಠ ಭೇದ ಇದೆ ಈ ಶ್ಲೋಕದಲ್ಲಿ, ಅದೇನು ಅಂತ ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣ ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯ.